ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವು ಇವತ್ತು ಕೋಲಾರ ಜಿಲ್ಲೆಯ ಲಕ್ಷ್ಮೀಪುರ ಕ್ರಾಸ್ ಹತ್ರ ಇರುವ ಸುಬ್ಬುಗೊಂಡ್ಲಹಳ್ಳಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಕೃಷ್ಣ ರೆಡ್ಡಿ ಅವರಿದ್ದಾರೆ. ಅವರು ತಮ್ಮ ಕೋಸು ಬೆಳೆಗೆ ಸೇನಾನಿನ ಉಪಯೋಗಿಸಿದ್ದಾರೆ. ರಿಸಲ್ಟ್ ಹೆಂಗಿದೆ ಅಂತ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಕೃಷ್ಣ ರೆಡ್ಡಿ ಅವರೇ. ನಮಸ್ತೆ ಮೇಡಮ್. ನಾನು ಒಬ್ಬ ರೈತನಾಗಿ ಹಲವಾರು ವರ್ಷಗಳಿಂದ ಗೆಡ್ಡೆಕೋಸನ್ನು ಬೆಳೀತಾ ಇದ್ದೀನಿ. ಇದಕ್ಕೆ ವಜ್ರಾಕಾರದ ಪತಂಗಗಳು ಮತ್ತು ಬಿಳಿಯೇನು ಇವೆಲ್ಲ ಕೀಟಬಾಧೆ ಜಾಸ್ತಿ ಆದಾಗ ಇದಕ್ಕೂ ಮುಂಚೆ ಬೇರೆ ಔಷಧಗಳನ್ನು ಉಪಯೋಗಿಸಿದ್ದೀನಿ. ಇದರಲ್ಲಿ ಯಾವುದೇ ಪರಿಣಾಮ ಬೀಳಲಿಲ್ಲ ನನಗೆ. ನಾನು ಗ್ರೋಮರ್ ಕಂಪನಿಯವರನ್ನು ಸಂಪರ್ಕಿಸಿದಾಗ ಅವರು ಶಿಫಾರಸು ಮಾಡದಂಥ ಸೇನಾನಿಯನ್ನು ಉಪಯೋಗಿಸಿದ್ದರಿಂದ ಬೆಲೆ ಎಲ್ಲ ಒಂದೇ ಸಮನಾಗಿದೆ, ಯಾವುದೇ ಕೀಟಬಾಧೆ ಇಲ್ಲ. ಇದರಿಂದ ನನಗೆ ಉತ್ತಮ ಫಲಿತಾಂಶ ಬಂದಿದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ತುಂಬಾ ಧನ್ಯವಾದಗಳು ಕೃಷ್ಣ ರೆಡ್ಡಿ ಅವರೇ. ಈಗ ಸೇನಾನಿನ ಎಷ್ಟು ಸತಿ ಸಿಂಪರಣೆ ಮಾಡಿದ್ದೀರಾ? ನಾನು 20 ದಿವಸಗಳ ಅಂತರದಲ್ಲಿ ಒಂದು ಸಲ ಮತ್ತೆ 40 ದಿವಸಕ್ಕೆ ಎರಡನೇ ಸಲ ಸಿಂಪರಣೆ ಮಾಡಿದ್ದೀನಿ. ಇದರಲ್ಲಿ ಉತ್ತಮ ಫಲಿತಾಂಶ ಬಂದಿದೆ, ಯಾವುದೇ ಸಂಶಯವಿಲ್ಲ. ಈಗ ನೀವೇ ಕೇಳಿಸ್ಕೊಂಡ್ರಲ್ಲ ರೈತ ಬಾಂಧವರೇ, ಸೇನಾನಿ ಬಂದು ಜಪಾನಿನ ಟೆಕ್ನಾಲಜಿಯಿಂದ ತಯಾರಿಸಲಾದ ಆಧುನಿಕ ಕೀಟನಾಶಕ. ರಕ್ಷಣೆಯಲ್ಲಿ ಯಾವುದೇ ರಾಜಿ ಇಲ್ಲ ನಮ್ಮ ಸೇನಾನಿ. ಈಗ ನಿಮ್ಮ ಬೆಳೆನೂ ಹಿಂಗೆ ಬರಬೇಕಾ? ಆದರೆ ಯೂಸ್ ಮಾಡಿ ಸೇನಾನಿ.